ನಮಸ್ತೆ ಆತ್ಮೀಯರೇ. ಇವತ್ತು ನಾವು ಗೌರಿಬಿದನೂರು ತೋಟದಲ್ಲಿದ್ದೀವಿ. ಮನೆ ಮುಂದ್ಗಡೆ ನಟ್ಟಿರುವ ತೆಂಗಿನ ಗಿಡ ಮತ್ತೆ ಲೆಮನ್ ಗ್ರಾಸು, ಚೆಂಡು ಹೂವು ಎಲ್ಲ ನೋಡಿ ಈ ರೀತಿ ಇದೆ. ತುಂಬಾ ಬಿಸಿಲು, ತುಂಬಾ ವಿಪರೀತ ಬಿಸಿಲಾಗಿರೋದ್ರಿಂದ ನೀವು ನೀರೇ ಎಷ್ಟು ಕೊಟ್ರು ಕೆಲವೊಮ್ಮೆ ಗಿಡಗಳು ಕ್ಲೀನ್ ಆಗಿ ಬಾಡುತ್ತೆ. ನೋಡ್ಕೊಳ್ಳಿ, ಈ ತರ ಇದೆ. ತುಂಬಾ ಹಿಂದೆ ನಾವು ಇಲ್ಲಿ ವಿಡಿಯೋ ಎಲ್ಲ ನಿಮ್ಗೆ ಮಾಡಿದ್ದು. ಯಾರಿಗೂ ಅಷ್ಟೇ, ಯಾರೋ ತೋಟ ಮಾಡ್ಬೇಕಾದ್ರೆ ಈ ರೀತಿ ಕೆಲಸ ಇದಕ್ಕೆ ಒಂಥರ ಶೆಡ್ ಮಾಡಿರ್ಬೇಕು. ಆಮೇಲೆ ಈಗ ಒಂದು 4-5 ಬಾತ್ರೂಮ್ಗಳು ಈ ತರ ಇದ್ರೆ, ಇಲ್ಲಿ ಸುಮಾರು ಒಂದು 10 ಎಕರೆ ಜಮೀನು ಇರೋದ್ರಿಂದ ಕೆಲಸಗಾರರು 40-50 ಜನ ಒಂದೇ ಸಲ ಕೆಲ್ಸಕ್ಕೆ ಬಂದಾಗ ಬಾತ್ರೂಮ್ ಅವಶ್ಯಕತೆ ಆ ತರ ಬರುತ್ತೆ. 1 ಎಕರೆ 2 ಎಕರೆ ಇರೋರಿಗೆ ನಾವು ಹೇಳ್ತೀವಿ 1-2 ಬಾತ್ರೂಮ್ ಮಾಡ್ಕೊಳ್ಳಿ ಅಂತ. ಈಗ ನೋಡಿ, ಇದು ಗೇಟ್ ನ ಪಕ್ಕದಲ್ಲಿ ಹೂವಿನ ಗಿಡಗಳು ಮತ್ತೆ ತೆಂಗಿನ ಗಿಡ ಎಲ್ಲ ಈ ತರ ಇದೆ. ಅಲ್ಲಿ ಸ್ವಲ್ಪ ಜಲ್ಲಿ ಎಲ್ಲ ಹಾಕೊಂಡಿದ್ದೇವೆ. ಕಳೆದ ಸರಿ ಯಾರೋ ಕೇಳಿದ್ರು, ನಿಮ್ಮ ಗೌರಿಬಿದನೂರು ಇದಕ್ಕೆ ತೋಟದ ಪಕ್ಕದಲ್ಲಿ ಬೆಂಕಿ ಬಿದ್ದಿತ್ತಲ್ಲ, ಅದು ಹೇಗೆ ಇದೆ ತೋರಿಸಿ ಅಂದ್ಬಿಟ್ಟು. ನೋಡಿ ಇದೆ ಈ ರೀತಿ. ಪಕ್ಕದಲ್ಲಿ ಇರೋರು ಯಾರೋ ಏನ್ ಮಾಡ್ತಾರೆ, ನೈಸರ್ಗಿಕ ಕೃಷಿ ಮಾಡಿದಾಗ ಆ ಕಡೆ ಬೆಂಕಿ ಹಾಕ್ಬಿಡ್ತಾರೆ. ಅದು ಆಕಸ್ಮಿಕ ಬರುತ್ತೆ. ನೋಡಿ, ಅದು ಬಂದಾಗ ಈ ತರ ಎಲ್ಲ ಇಲ್ಲಿ ಕೆಲವು ಗಿಡಗಳೆಲ್ಲ ಈ ತರ ಸುಟ್ಟೋಗಿದೆ. ಆದ್ರೆ ಇಲ್ಲಿ ಲಾವಂಚ ಇರೋದ್ರಿಂದ ಏನಾಗಿದೆ ಅಂದ್ರೆ ಬೆಂಕಿ ಒಳಗಡೆ ಬರಕ್ಕೆ ಆಗಿಲ್ಲ. ಕಳೆದ ಸರಿ ಇಲ್ಲಿ ಮಾಲೀಕರು ಹೇಳ್ತಾ ಇದ್ರು, ತೋಟಕ್ಕೆ ಬೆಂಕಿ ಬಿದ್ದಾಗ ಒಳಗಡೆ ಎಲ್ಲ ಮಾವಿನ ತೋಟ ಇದ್ದದು, ಆಗ ಮಾವಿನ ತೋಟ ಕಂಪ್ಲೀಟ್ ಬೆಂಕಿ ಬಿದ್ದಿತ್ತು ಅಂದ್ಬಿಟ್ಟು. ಹಾಗೆ ಬೆಂಕಿ ಯಾವಾಗ ಸ್ಪ್ರೆಡ್ ಆಗ್ಬಾರ್ದು ಅಂತ ಅಂದ್ರೆ ನಾವೇನ್ ಮಾಡ್ಬೇಕು, ಈ ರೀತಿ ಲಾವಂಚಗಳನ್ನ ಹಾಕೊಳ್ಬೇಕು. ಜೇಟ್ರೋಪ ಪಾಸ್ ಆಗಿ ಪಕ್ಕದಲ್ಲಿ ಲಾವಂಚ ಇದ್ರೆ ನೋಡಿ, ಆ ಕಡೆ ಎಲ್ಲ ಈಗ ಬೆಂಕಿ. ಬೆಂಕಿ ಅನ್ನೋದು ನಮ್ ಜನರಿಗೆ ಒಂಥರ ಏನೋ ಒಂಥರ, ಕೆಲವೊಮ್ಮೆ ಬೀಡಿ ಸೇದಿ ಹಾಕ್ಬಿಡ್ತಾರೆ. ನೋಡಿ, ಬೆಂಕಿಯ ಕಾವು ಬಂದಿದೆ. ಅಲ್ಲಿ ಜೇಟ್ರೋಪಕ್ಕೆಲ್ಲ ದೊಡ್ಡ ದೊಡ್ಡ ಜೇಟ್ರೋಪಕ್ಕೆಲ್ಲ ಹಾನಿ ಆಗಿದೆ. ಆಮೇಲೆ ಇಲ್ಲಿ ಮಹಾಗನಿಗೂ ಹಾನಿ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ಬೆಂಕಿ ನಮ್ಮ ಒಳಗಡೆ ಬಂದಿಲ್ಲ. ಇದು ಒಣಗಿದ್ರು ನಮ್ಗೆ ಇಲ್ಲಿ ಮಹಾಗನಿ ಇಲ್ಲಿ ಚಿಗುರು ಬಂದಿದೆ, ನಾವು ಇಲ್ಲಿ ಮಾಡ್ಕೊಳ್ಬಹುದು. ನೋಡಿ, ಇದೇ ನಿಮ್ಗೆ ಹೇಳೋದು. ನಾವು ನಿಮ್ಗೆ ಹೇಳ್ತೀವಲ್ವಾ ಅನೇಕ ಸಾರಿ, ಈ ರೀತಿ ಬಾರ್ಡರ್ ನಲ್ಲಿ ಲಾವಂಚ ಹಾಕೋದ್ರಿಂದ ನೋಡಿ ಎಷ್ಟು ಸೇಫ್ಟಿ ಇದೆ ಅನ್ಬಿಟ್ಟು. ಫೈರ್ ಬೆಲ್ಟ್ ಅಂತಾರಲ್ಲ ಸರ್, ಯಾವುದು ಫೈರ್ ಬೆಲ್ಟ್ ಇರೋ ತರ, ಇದು ಫೈರ್ ಬೆಲ್ಟ್ ತರ ಇದನ್ನ ನಾವು ಹಾಕೊಳ್ಬಹುದು. ನೀವು ಅಷ್ಟೇ ಈ ಜಮೀನಿಗೆ ಹಾಕೊಳ್ಬೇಕು. ಇದು ನೀರನ್ನು ಇಂಗ್ತದೆ, ಮತ್ತೆ ನೀರನ್ನು ನಿಮ್ಗೆ ರಕ್ಷಣೆ ಮಾಡ್ತದೆ. ಜೊತೆಗೆ ಒಂದು ಬೆಂಕಿಗೆ ನಾವು ಫೈರ್ ಲೈನ್ ಅಂತ ಹೇಳ್ತೀವಲ್ಲ, ಆ ರೀತಿ ಇದನ್ನ ಮಾಡ್ಕೊಳ್ತಾರೆ. ನಮ್ಮ ಪ್ರಜ್ವಲ್ ಹೇಳ್ತಾ ಇದ್ರು, ಮಹಾರಾಷ್ಟ್ರದಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಬಹುತೇಕ ಈಗ ಲಾವಂಚಗಳನ್ನ ಗಿಡಗಳನ್ನೇ ಹಾಕ್ತಾ ಇದೆ ಅಂತ. ಇದು ಹಾಕೋದ್ರಿಂದ ಹಸಿರು ಇರ್ತದೆ. ಮತ್ತೆ ಎರಡನೇದು, ಬೆಂಕಿ ಒಂದ್ ಕಡೆ ಬಿದ್ರೆ ಇನ್ನೊಂದ್ ಕಡೆಗೆ ಅದು ವಿನಾಕಾರಣ ಸ್ಪ್ರೆಡ್ ಆಗೋದಿಲ್ಲ. ಕಳೆದ ಸಲ ಇಲ್ಲೆಲ್ಲ ಮಾವಿನ ತೋಟ ಇದ್ದಾಗ ಈ ಕಡೆ ಎಲ್ಲ ಬೆಂಕಿ ಹರಿದ್ಬಿಟ್ಟಿತ್ತು. ಈಗ ಏನಾಗಿದೆ ಅಂದ್ರೆ, ಇದು ನಾವೀಗ ಇಲ್ಲಿ ಲಾವಂಚವನ್ನ ಹಾಕೊಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಬೆಂಕಿ ಈ ಕಡೆಗೆ ಸ್ಪ್ರೆಡ್ ಆಗೋದಿಲ್ಲ. ನೋಡಿ, ಈಗಾಗಲೇ ಮಹಾಗನಿ ಸುಮಾರು 1 ವರ್ಷಕ್ಕೆ ಆಗ್ಲೇ ಈಗ ಒಂದು 16-17 ಅಡಿ ಇಲ್ಲಿ ಮಹಾಗನಿ ಹೋಗಿದೆ. ಇನ್ನೊಂದು ವರ್ಷ ಆಗಿಲ್ಲ ಇದು. ಹಾಗೆ ಸಿಲ್ವರು ನೋಡಿ, ಇಲ್ಲೆಲ್ಲ ಈಗ ಏನಾಗಿದೆ ಅಂದ್ರೆ, ಇಲ್ಲಿ ಪಕ್ಕದಲ್ಲಿ ಈ ತರ ಬೆಂಕಿ ಹಾಕಿ ನೋಡಿ, ಬೆಂಕಿ ಇಲ್ಲ, ಬೆಂಕಿ ಲೈನ್ ಈ ತರ ನೋಡಿ, ಆ ತರ ಎಲ್ಲ ಅಲ್ಲಿ ಬೆಂಕಿ ಹಾಕಿದ್ದಾರೆ. ಆ ಬೆಂಕಿಯ ಶಾಖದಿಂದ ಇದು ಸ್ವಲ್ಪ ಇದಾಗಿದೆ. ಬಟ್ ಏನಾಗಿದೆ, ನಮ್ಮ ಜಮೀನ್ ಒಳಗಡೆ ಬೆಂಕಿ ಬಂದಿಲ್ಲ. ಹಾಗೆ ಇದೆಲ್ಲ ನುಗ್ಗೆ ತೆಂಗಿನ ಗಿಡಗಳೆಲ್ಲ ಇಲ್ಲಿ ನಾವು 15x15 ಜಿಗ್ಜಾಗ ಹಾಕಿರೋದು. ನೋಡಿ, ಈ ರೀತಿ ನಾವು ವಾತಾವರಣ, ತಂಪಾದ ವಾತಾವರಣ ಇಲ್ಲಿದ್ದಾಗ ಇಲ್ಲಿ ನೋಡಿ, ಇಲ್ಲಿ ಈಗ ಅರಿಶಿಣ ಮತ್ತೆ ನಮ್ಮ ಕಾಫಿ ಎಲ್ಲ ನೋಡಿ, ಈ ರೀತಿ ವಾತಾವರಣವನ್ನ ನಾವು ಈ ತರ ತಂಪಾಗಿ, ಎಷ್ಟು ಕೂಲ್ ಆಗಿದೆ ಅಂದ್ರೆ ಹೊರಗಡೆಗೂ ಇಲ್ಲಿಗೂ ಒಂದು 4-5 ಡಿಗ್ರಿ ಟೆಂಪರೇಚರು ಇಲ್ಲಿ ಕಡಿಮೆ ಇದೆ. ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಅರಿಶಿಣ ಎಲ್ಲ ಹುಟ್ಟಿದೆ. ಕಾಫಿಯ ಲೈನ್ ಅಲ್ಲಿ ಅರಿಶಿಣವನ್ನೆಲ್ಲ ಹಾಕಿದೀವಿ. ಅರಿಶಿಣ ಎಲ್ಲ ಇಲ್ಲಿ ಹುಟ್ಟಿದೆ, ಇದು ಬರ್ತಾ ಇದೆ. ಹೀಗೆ ವಾತಾವರಣವನ್ನ ನಾವು ಯಾವಾಗ್ಲೂ ತಂಪಾಗಿ ಇಟ್ಕೊಳ್ಬೇಕು. ಇದನ್ನ ನಾವು ಮೇ-ಜೂನ್ ನಲ್ಲಿ ನಾವು ಇದನ್ನ ಸೆಟ್ ಮಾಡ್ತೇವೆ. ಹೀಗೆ ತೋಟವನ್ನ ಫಸ್ಟ್ ಭೂಮಿಯನ್ನ ರಕ್ಷಣೆ ಮಾಡ್ಬೇಕು. ಯಾಕೆಂತ ಇವತ್ತೆಲ್ಲ ಗ್ಲೋಬಲ್ ವಾರ್ಮಿಂಗ್ ಆಗಿದೆ ಅಂತ ಹೇಳಿ ನಾವು ಕಿರ್ಚಾಡೋದು, ಪತ್ರಿಕೆಯಲ್ಲಿ ಓದೋದು, ಬೇಜಾರು ಮಾಡ್ಕೊಳ್ಳೋದಕ್ಕಿಂತ ನಮ್ ಕೈಲ ಏನಾಗ್ತದೆ ಅದನ್ನ ನಾವು ಮಾಡಕ್ಕೆ ಪ್ರಯತ್ನ ಪಡ್ಬೇಕು. ಇನ್ ಬೇರೆ ಏನು ಅನ್ಯ ಮಾರ್ಗ ಇಲ್ಲ. ಏನೋ ಕೆಲವು ಚಟ, ಸರ್ಕಾರ ಹಂಗ್ ಮಾಡ್ತು ಹಿಂಗ್ ಮಾಡ್ತು, ಅವ್ನ ಹಂಗ್ ಮಾಡ್ದ ಇವ್ನ ಹಿಂಗ್ ಮಾಡ್ದ ಅಂತ ನಾವು ಬಾಯಿ ಮಾತಲ್ಲಿ ಹೇಳ್ಕೋಬೇಕೇ ವಿನ ಅವಕ್ಕೆಲ್ಲ ಪರಿಹಾರ ಏನಿಲ್ಲ. ನೋಡಿ, ಈ ರೀತಿ ಡ್ರಮ್ಗಳನ್ನೆಲ್ಲ ಈ ತರ ನಾವಿಲ್ಲಿ ತುಂಬಿಸಿ, ಈ ತರ ಎಲ್ಲಾ ಕಡೆ ನೋಡಿ ಡ್ರಮ್ಗಳಿದೆ. ಸುಮಾರು ಒಂದು 50-100 ಡ್ರಮ್ ಅನ್ನ ನಾವು ಈ ತೋಟದಲ್ಲಿ ಇಟ್ಕೊಂಡಿದೀವಿ. ಹಾಗೆ ಲಾವಂಚದ ಮಹಿಮೆ ನಿಮಗೆ ಗೊತ್ತಾಗಿರ್ಬೋದು. ನೋಡಿ, ಆ ಕಡೆ ಎಲ್ಲ ಕಂಪ್ಲೀಟ್ ಆ ಕಡೆಯಿಂದ ಕಾಡಿಗೆ ಅವರು ಬೆಂಕಿ ಹಾಕಿದ್ದಾರೆ. ಬೆಂಕಿ ಹಾಕಿದ್ರು ನಮ್ಗೆ ಅದ್ರ ಎಫೆಕ್ಟ್ ಇಲ್ಲಿಗೆ ಅಂತ ಬಂದಿಲ್ಲ. ಅದಕ್ಕೆ ಮೂಲ ಕಾರಣ ಏನಪ್ಪಾ ಅಂದ್ರೆ ಲಾವಂಚ. ಲಾವಂಚವನ್ನ ನೀವು ಎಲ್ಲ ಜಮೀನಲ್ಲೂ ಹಾಕೊಳ್ಬೇಕು. ಕೆಲವೆಲ್ಲ ವ್ಯಾಪಾರಿ ದೃಷ್ಟಿಯಿಂದ ಹೇಳ್ತಾರೆ ಲಾವಂಚ ಹಾಕಿ ಅಂತ. ಲಾವಂಚ ಹಾಕಿ ಅಂತ ಹೇಳಿದ್ರೆ ಅದೇನು ವ್ಯಾಪಾರ ದೃಷ್ಟಿಯಿಂದ ಹಾಕಿದ್ರೆ ಅದೇನಂತ ಪ್ರಯೋಜನ ಇಲ್ಲ. ನಮ್ಮ ಕೃಷಿಗಾಗಿ ಹಾಕ್ಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ನಾವು ಬದುವನ್ನ ಮಾಡ್ಕೊಂಡಾಗ ನೋಡಿ, ಬದುವ ಕೆಳಭಾಗದಲ್ಲಿ ಲಾವಂಚ, ಮೇಲೆ ಲಾವಂಚ ಹಾಕಿದೀವಿ. ಅವಾಗ ಏನಾಗ್ತದೆ, ನೀರು ಇಂಗು ಗುಂಡಿ ತರ ಎಲ್ಲ ನೀರ್ನ ಇಂಕೊಳ್ತದೆ.
ಮತ್ತೆ ಎರಡನೇದು ಏನಾಗ್ತದೆ, ಇಲ್ಲಿ ಮಣ್ಣು ಕುಸಿಯೋದಿಲ್ಲ, ಯಾವುದೇ ಕಾರಣ ಕುಸಿಯೋದಿಲ್ಲ. ನಾವು ಮಳೆಗಾಲದಲ್ಲಿ ಪುನಃ ಇದನ್ನ ಕಟ್ ಮಾಡಿ ಮನೆಗೆ ಹೊದಿಕೆಗೋ ಶೆಡ್ಗೆ ಹೊದಿಕೆಗೋ ಹೀಗಾಗಿ ನಾವು ಇದನ್ನೆಲ್ಲ ಬಳಸ್ಕೊಳ್ಬೋದು. ಹೀಗೆ ಇಲ್ಲಿ ಆ ಎಲ್ಲ ಅಗಸೆ, ಗ್ಲಿಸಿಡಿಯ, ನುಗ್ಗೆ ಇಲ್ಲಿ ಬೇಕಾದಷ್ಟು ಈಗ ಎಲ್ಲ ಬಂದಿದೆ. ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ, ವಾತಾವರಣ ಬಹಳ ತಂಪಾಗಿದೆ. ಭೂಮಿಯನ್ನ ರೆಡಿ ಮಾಡ್ಕೋಬೇಕು ನಾವು ಭೂಮಿಯನ್ನ ರೆಡಿ ಮಾಡ್ಕೊಂಡಾಗ ನಮ್ಗೆ ನೋಡಿ, ಇಲ್ಲೂ ಕೂಡ ಅಷ್ಟೇ, ಇಲ್ಲಿ ನಿಮ್ಗೆ ಕಾಣಬಹುದು, ಇಲ್ಲಿ ಸ್ವಲ್ಪ ಬೆಂಕಿ ನೋಡಿ, ಆ ಕಡೆ ಸೈಡ್ ನಲ್ಲಿ ಫುಲ್ ಬೆಂಕಿ ಹಾಕಿದ್ರು. ಆ ಬೆಂಕಿ ಏನಾಗಿದೆ ಅಂದ್ರೆ ಈ ಕಡೆಗೆ ನಮ್ಗೆ ಇಲ್ಲಿ ಸ್ಪ್ರೆಡ್ ಆಗಿಲ್ಲ. ಅದಕ್ಕೆ ಏನಪ್ಪ ಅಂದ್ರೆ, ಒಂದು ನಮ್ಗೆ ಜಠ್ರೋಪ ತಡೆಗೋಡೆ ತರ ಇರ್ತದೆ, ಅದು ದಾಟಿ ಬಂದ್ರು ನಮ್ಮ ಲಾವಂಚ ಅಷ್ಟು ಸ್ವಲ್ಪದಲ್ಲಿ ಬೆಂಕಿಯನ್ನ ಒಳಗಡೆ ಬರಕ್ಕೆ ಬಿಡೋದಿಲ್ಲ. ಇದೆಲ್ಲ ನಿಯಮನ ಅನುಸರಿಸಿ. ಮೊನ್ನೆ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ನಾನೊಮ್ಮೆ ವಿಡಿಯೋದಲ್ಲಿ ಹೇಳಿದ್ದೆ, ಸುಮಾರು ಒಂದು ನಮ್ಮ ಕೇಂದ್ರ ಯಾರೋ ಒಬ್ರು ಮುಖ್ಯ ಸಚಿವರೊಬ್ರು ಇದ್ದಾರೆ, ಅವ್ರು ಹೇಳಿದ್ರು ಭೂಮಿ 30% ಭೂಮಿ ಕೃಷಿಗೆ ಯೋಗ್ಯವೇ ಅಲ್ಲ ಅಂತ. ಅದಕ್ಕಾಗಿ 5 ಲಕ್ಷ ಕೋಟಿ ದುಡ್ಡನ್ನ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಮಾಡಕ್ಕೆ ಅಂತ ಹೇಳಿ ಅವ್ರು ಖರ್ಚು ಮಾಡ್ತಾರೆ. ಅದು ಏನೋ ಒಂದು ಉದ್ಧಾರ ಆಗ್ತದೆ ಅಂತ. ಆಗ್ಲೇ ನಾನು ಹೇಳಿದ್ದೆ, ಅದೆಲ್ಲ ಸುಮ್ಮನೆ ಒಂದು ಗಿಮಿಕ್ ಅಷ್ಟೇ. ಇನ್ನೊಂದು ಗೌರ್ಮೆಂಟ್ ಇನ್ನೊಂದು 5 ವರ್ಷ ಆದ್ಮೇಲೆ ಬರ್ತದೆ, ಅವಾಗ ಏನ್ ಹೇಳ್ತದೆ, ಅದು ನಮ್ಮ ಕೃಷಿಗೆ ಯೋಗ್ಯವಲ್ಲದ 40% ಭೂಮಿ ಆಗ್ಬಿಟ್ಟಿದೆ, 50% ಆಗ್ಬಿಟ್ಟಿದೆ, ಅದನ್ನ ಸರಿ ಮಾಡಕ್ಕೆ ನಾವು ಇನ್ನೊಂದು 10 ಲಕ್ಷ ಕೋಟಿ ಖರ್ಚು ಮಾಡ್ತೇವೆ ಅಂತ ಹೇಳ್ತಾರೆ. ಈ ದುಡ್ಡುಗಳೆಲ್ಲ ಏನಾಗ್ತದೆ, ಅವ್ರ ಪಕ್ಷದ ಕಾರ್ಯಕರ್ತರಿಗೂ ಅಥವಾ ಅವ್ರಿಗೆ ಉಗೆ ಅನ್ನೋ NGOsಗಳಿಗೂ ಇವ್ರಿಗೆ ಖರ್ಚು ಆಗ್ತದೆ ವಿನಃ ಅದು ಅಭಿವೃದ್ಧಿಗೆ ಆಗೋದಿಲ್ಲ. ಹಾಗೆ ಮೊನ್ನೆ ನಮ್ಮ ಸ್ನೇಹಿತರೊಬ್ರು ಸುಧೀರ್ ಹೇಳ್ತಾ ಇದ್ರು, ಗುರುಗಳೇ ನೀವು ಹೇಳಿದ್ರಲ್ಲ 30% ಅಂತ, ಅದೀಗ ಮೊನ್ನೆ ಅಂಕಿಅಂಶಗಳು 37% ಆಗಿದೆ ಅಂತೆ. ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಇನ್ನೊಂದು ವರ್ಷ ಆಗಿಲ್ಲ. 1 ವರ್ಷದಲ್ಲಿ ಪುನಃ ವರದಿ ಏನ್ ಹೇಳ್ತಂದ್ರೆ 37% ಭೂಮಿ ಕೃಷಿಗೆ ಯೋಗ್ಯವಲ್ಲದೆ ಬಂಜರಾಗ್ತಾ ಇದೆ. ನಾವೆಲ್ಲರೂ ಒಟ್ಟು ಸೇರಿ ಟೀಮ್ ವರ್ಕ್ ಆಗಿ ನಾವು ಭೂಮಿಯನ್ನು ನಾಶ ಮಾಡಕ್ ಹೊರಟಿದ್ವಿ. ಅದರಿಂದ ಅಂತ ಮಾಡೋದ್ರ ಬದಲು ನೀವು ಈ ರೀತಿ 1 ಎಕರೆ 2 ಎಕರೆ ಜಮೀನ್ ತಗೊಂಡು ಅದನ್ನ ರಕ್ಷಣೆ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ನೋಡಿ, ಈ ತರ ಇಲ್ಲಿ ಭತ್ತ ಬಯಲಾಗಿರ್ತದೆ. ಅವ್ರು ಏನ್ ಮಾಡ್ತಾರೆ, ಯಾರೋ ಒಬ್ರು ಅಲ್ಲಿ ಯಾರೋ ತಿರುಗಾಡೋರು ಬೆಂಕಿ ಹಾಕ್ತಾರೆ. ಅವ್ರಿಗೆ ನಮ್ಮ ಜನರಿಗೆ ಬೆಂಕಿ ಹಾಕೋದು ಒಂದು ಚಟ. ಆ ಬೆಂಕಿ ಏನಾಗ್ತದೆ, ಈ ಕಡೆಗೆ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾವು ನಿಮ್ಗೆ ಅಡ್ವೈಸ್ ಮಾಡೋದು, ಲಾವಂಚ ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತ. ಹಾಗೆ ನೋಡಿ, ಇದೆಲ್ಲ ಲಾವಂಚ, ಇಲ್ಲಿ ಚೆಂಡು ಹೋಗಲ್ಲ, ಇಲ್ಲಿ ನಿಮ್ಗೆ ಕಂಡ್ರೆ ಅದು ಜೇನು ಹುಳಕ್ಕೆ ಆಕರ್ಷಣೆ ಮಾಡ್ತದೆ. ನೋಡಿ, ಇಲ್ಲಿ ಚರಂಡಿಯಲ್ಲೆಲ್ಲ ನಾವು ಲಾವಂಚವನ್ನು ಹಾಕೊಂಡಿದ್ದೀವಿ. ಪ್ರತಿ ಒಂದೊಂದು ಬ್ಲಾಕ್, ಒಂದ್ ಸಮಯ ಒಂದು ಬ್ಲಾಕ್ ಬೆಂಕಿ ಬಿದ್ರು ಆ ಬೆಂಕಿ ಇನ್ನೊಂದು ಬ್ಲಾಕ್ ಬರಬಾರ್ದು. ಆ ರೀತಿ ಆ ವ್ಯವಸ್ಥೆಯನ್ನು ನಾವು ಇಲ್ಲಿ ಈ ತರ ಮಾಡ್ಕೊಳ್ಬೇಕು. ಅದು ತುಂಬಾ ತುಂಬಾ ಅನಿವಾರ್ಯ, ಇವತ್ತಿನ ದಿನದಲ್ಲಿ ತುಂಬಾ ಅನಿವಾರ್ಯ ಆಗಿದೆ. ಪಕ್ಕದಲ್ಲೆಲ್ಲ ಸಿಕ್ಕಾಬಟ್ಟೆ ಬೆಂಕಿ ಹಾಕ್ಬಿಡ್ತಾರೆ ಅಂದ್ಬಿಟ್ಟು. ನೋಡಿ, ಇದೊಂದು ಟ್ಯಾಂಕು, ಇದನ್ನ ನಿಮ್ಗೆ ಮೊದಲೇ ಒಂದ್ಸಲ ತೋರಿಸಿದೀನಿ. ಟ್ಯಾಂಕು, ಇದೆಲ್ಲ ಡ್ರಮ್ಗಳೆಲ್ಲ ಅಲ್ಲಿ ಇಲ್ಲೆಲ್ಲ ಇಟ್ಕೊಂಡಿದ್ವಿ. ಅದು ಜೀವಾಮೃತ, ಗೋಕುಪಾಮೃತ, ಬೇರೆ ಬೇರೆ ಔಷಧಿಗಳನ್ನ ಹಾಕ್ಲಿಕ್ಕೆ ಅದೆಲ್ಲ ಇದು ಮಾಡಿದ್ವಿ. ಇದೆಲ್ಲ ಇಲ್ಲಿ ಅಡಿಕೆ ಬ್ಲಾಕ್ ಮಾಡ್ಕೊಂಡಿದ್ವಿ. ಇಂಥ ಬಿಸಿಲಿನಲ್ಲೂ, ಗೌರಿಬಿದನೂರು ಕ್ಷೇತ್ರದಲ್ಲಿ ಇಂಥ ಬಿಸಿಲಿನಲ್ಲೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇಂಥ ಬಿಸಿಲಿನಲ್ಲೂ ಇಲ್ಲಿ ಇಷ್ಟು ವಾತಾವರಣ ತಂಪಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಅಗಸೆ, ಗ್ಲಿಸಿಡಿಯಾ, ನುಗ್ಗೆ, ಈ ಜಟ್ರೋಪ, ಲಾವಂಚ ಇವುಗಳೇ ಕಾರಣ. ನೋಡಿ, ಮೊನ್ನೆ ಯಾರೋ ಒಂದು ನುಗ್ಗೆ ಬಗ್ಗೆ ಬಹಳ ಚೆನ್ನಾಗಿ ಹೇಳ್ತಾರೆ, ಇದು ಸೂಪರ್ ಫುಡ್ ಅಂತ ಸೆಲೆಕ್ಟ್ ಆಗ್ಬಿಟ್ಟಿದೆ. ಸೂಪರ್ ಫುಡ್ ಅಂದ್ರೆ ಮನುಷ್ಯನಿಗೆ ಬೇಕಾದಂತ ವಿಶ್ವದಲ್ಲಿ ನಂಬರ್ 1 ಸೊಪ್ಪು ಅಂತ ಹೇಳಿದ್ರೆ ಅದು ನುಗ್ಗೆ. ಹಾಗೆ ಅದ್ರ ಬೀಜ ನೋಡಿ, ಇವಾಗ ಏನೋ ನೀವು ಮಾರ್ಕೆಟ್ ಹೋಗ್ತೀವಿ, ಸಣ್ಣ ಲೆಕ್ಕ ಇಟ್ಕೊಳ್ಳಿ. ನಾವು ಯಾಕೆ ಮೌಲ್ಯವರ್ಧನೆಗೆ ಬನ್ನಿ, ವ್ಯಾಲ್ಯೂ ಆಡೆಡ್ ಬನ್ನಿ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ನೀವೇನು ಹೇಳ್ತೀರಿ, ಅಲ್ಲಿ ಒಗ್ಗರಣೆ ಮಾತು ಎಲ್ಲರೂ ವ್ಯಾಲ್ಯೂ ಆಡೆಡ್ ಬಂದ್ಬಿಟ್ಟು ತಗೊಳ್ಳೋರು ಯಾರು ಅಂತ. ನೀನ್ ಫಸ್ಟ್ ಮಾಡಪ್ಪ, ಆಮೇಲೆ ತಗೊಳ್ಳೋನ್ ಬಗ್ಗೆ ಯೋಚನೆ ಮಾಡು. ಮಾರ್ಕೆಟಿಂಗ್ ಎಲ್ಲಿ ಅಂತ ಕೇಳ್ತೀರಿ, ಫಸ್ಟ್ ಮಾರ್ಕೆಟ್ ವಿಚಾರ ಸಾಯ್ಲಿ, ನೀನ್ ಉಳ್ಕೊಳಕ್ ನೋಡು, ನೀನ್ ತಿನ್ನು, ನಿನ್ ಮನೆಯವ್ರಿಗೆ ತಿನ್ಸು, ನಿನ್ ಬಂಧುಗಳಿಗೆ ತಿನ್ಸು. ನೋಡಿ, ಈಗ ಒಂದು ನುಗ್ಗೆಕಾಯಿ ನೀವು ಇವತ್ತು ಮಾಡಿದ್ರೆ 10 ರೂಪಾಯಿ ಸಿಗ್ಬೋದು ನಿಮ್ಗೆ. ಅದೇ ಅದನ್ನ ಒಣಗಿಸಿ ಮಾಡಿದ್ರೆ ಇಲ್ಲೊಂದು 15 ಬೀಜ ಸಿಗ್ತದೆ. ಆ ಒಂದು ಬೀಜ ನಿಮ್ಗೆ 200 ಲೀಟರ್ ನೀರನ್ನು ಶುದ್ಧ ಮಾಡ್ತದೆ. 200 ಲೀಟರ್ ನೀರನ್ನು ಶುದ್ಧ ಮಾಡ್ತದೆ. ಮತ್ತೆ ಆ ಬೀಜವನ್ನ ಪೌಡರ್ ಮಾಡಿ ಪ್ರತಿದಿನ ಬಳಸಿದ್ರೆ ನಿನ್ನ ಆರೋಗ್ಯಕ್ಕೆ ಬೇಕಾದಂತ ಎನರ್ಜಿ, ಶಕ್ತಿ, ಕ್ಯಾಲ್ಸಿಯಮು ಏನೇನ್ ಹೇಳ್ತೀವಿ ಅದೆಲ್ಲ ನಿನ್ ದೇಹಕ್ಕೆ ಬರುತ್ತೆ. ಮತ್ತೆ ಎರಡನೇದು, ಈಗ ಒಂದು 10 ಬೀಜ ಬರ್ಲಿ, ಇವತ್ತು ಒಂದು ಬೀಜದಲ್ಲಿ ನಿಮ್ಗೆ ಒಂದು ಗಿಡಕ್ಕೆ 15ರಿಂದ 20 ರೂಪಾಯಿ ಇದೆ. ನೀವೇನ್ ಮಾಡ್ಬೇಕಂತಂದ್ರೆ ಮೌಲ್ಯವರ್ಧನೆಗೆ ಬರ್ಬೇಕು. ಮೌಲ್ಯವರ್ಧನೆಗೆ ಬಂದ್ರೇನೆ ಆಗೋದು. ಎಲೆಯನ್ನ ಪೌಡರ್ ಮಾಡಿ, ಇಲ್ಲ ನುಗ್ಗೆಕಾಯಿನ ಒಳ್ಳೆ ರೇಟ್ ಸಿಕ್ಕಿದ್ರೆ ಮಾರದೇ ಇದ್ರೆ, ಇವತ್ತು ನೋಡಿ ನಮ್ಮ ಭಾಗ್ಯ ಬಿಜಾಪುರದವರು, ಬಾಗಲಕೋಟೆ ಏನಪ್ಪಾ ಬಾಗಲಕೋಟೆಯವರು ಈ ಭಾಗ್ಯ ಬೀಜವನ್ನ ಕೆಜಿಗೆ 3,000 ರೂಪಾಯಿ ಮಾರ್ತಾ ಇದ್ದಾರೆ. ನಿಮ್ದು ಯಾರು ತಗೊಳ್ತಾರೆ ಅಂದ್ರೆ, ನೀನ್ ಬೆಳೆಯಪ್ಪ, ನೀನ್ ಬೆಳೆದಾಗ ನಿನ್ಗೆ ಆಟೋಮೆಟಿಕ್ ಮಾರ್ಕೆಟಿಂಗ್ ಬರ್ತದೆ, ನೀನ್ ಬೆಳೆಯೋದನ್ನ ಕಲಿಬೇಕು. ಅವ್ರು 3,000 ರೂಪಾಯಿ ಬೀಜ ಮಾಡ್ತಾರೆ. ಈ ಬೀಜದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಒಂದು 10 ಬೀಜ ಬರಲಿ, 10 ಬೀಜದಲ್ಲಿ ನೀವು ಒಂದು ಗಿಡ ಮಾಡಿದ್ರೆ ಆ ಗಿಡದಲ್ಲಿ ನಿಮ್ಗೆ ಒಂದು 15ರಿಂದ 20 ರೂಪಾಯಿ ಸಿಗ್ತದೆ. ಎಷ್ಟಾಯ್ತು? 20 × 10
200 ರೂಪಾಯಿ ಇದು. ಒಂದು ಕಡ್ಡೆ ಕಾಯನ್ನ ಮಾರಿದ್ರೆ ನೋಡಿ, ಅದೇ ಹೇಳೋದು, ಒಂದು ಕಾಯನ್ನ ಮಾರಿದ್ರೆ 10 ರೂಪಾಯಿ, ಅದ್ರ ಬೀಜವನ್ನ ಮಾರಿದ್ರೆ ನಿಮ್ಗೆ ಏನು ಸ್ವಲ್ಪ ದುಡ್ಡು ಸಿಗ್ಬೋದು. ಬಟ್ ಅದನ್ನ ಗಿಡ ಮಾಡಿ ಮಾರಿದಾಗ ನಿಮ್ಗೆ ಏನಾಗ್ತದೆ, 200 ರೂಪಾಯಿ ಸಿಗ್ತದೆ. ಈ ರೀತಿ ನೀವು ಲೆಕ್ಕ ಹಾಕೊಂಡು ಹೋದ್ರೆ ಮಾತ್ರ ಕೃಷಿಯಲ್ಲಿ ನಾವು ಏನಾದ್ರು ಉದ್ಧಾರ ಆಗಕ್ ಸಾಧ್ಯ. ಯಾರು ತಗೊಳ್ತಾರೆ, ನಾವು ಬೆಳೆದಿದೀವಿ, ಯಾರೋ ಒಬ್ಬ ಹೇಳ್ತಾನೆ ಬೆಳೆದಿದ್ದೀನಿ, ನಾನು ಬೆಂಕಿ ಹಾಕ್ಬಿಟ್ಟೆ, ನಾನು ಸುಟ್ಟು ಹಾಕ್ಬಿಟ್ಟೆ ಅಂದ್ರೆ ನೀನೇ ನಿರಾಶೆ ಆಗ್ಬಿಟ್ಟಿದ್ಯಾ. ಅದಕ್ಕೆ ನಾವು ಮೌಲ್ಯವರ್ಧನೆ ಮಾಡಿದಾಗ ಇವು 6 ತಿಂಗಳು 1 ವರ್ಷದವರೆಗೂ ಕೆಡಲ್ಲ, ಇಡ್ಬೋದು ಇದನ್ನ. ಈ ರೀತಿ ಇದಕ್ಕೆ ಬೇರೆ ಬೇರೆ ಎಲ್ಲಾ ದೇಶಗಳಲ್ಲೂ ಇದಕ್ಕೆ ಬಹಳ ವ್ಯಾಲ್ಯೂ ಇದೆ. ತುಂಬಾ ಈಗ ಏನಾಗಿದೆ ಅಂದ್ರೆ ಎಲ್ಲಾರು ಮಾಡಿ ಮಾರೋದ್ರಿಂದ ಸ್ವಲ್ಪ ರೇಟ್ ಸ್ವಲ್ಪ ಡೌನ್ ಆಗಿರ್ಬೋದು, ಬಟ್ ಇದಕ್ಕಿರುವಂತ ಬೆಲೆ ಇದೆಯಲ್ಲ ಅದು ಯಾವತ್ತೂ ಕಡಿಮೆ ಆಗಲ್ಲ. ನೋಡಿ ಇದು ನೋಡಿ ನುಗ್ಗೆಕಾಯಿ ನೋಡಿ, ಸಾಂಬಾರ್ಗೂ ಬಳಸ್ಬೋದು, ನೀವು ಅಡಿಗೆಗೆ ಬಳಸ್ಬೋದು, ಮತ್ತೆ ಆಮೇಲೆ ಒಣಗದ ಮೇಲೆ ಅದನ್ನ ಇದು ಬಳಸ್ಬೋದು. ಮತ್ತೆ ಒಂದು ಕಡ್ಡಿಯನ್ನ ನಿಮ್ಗೆ ಬೇಸಿಗೆ ಕಾಲದಲ್ಲಿ ಇದೊಂದು 4 ಅಡಿಗೆ 1 ಅಡಿಗೋ 2 ಅಡಿಗೋ ಕಟ್ ಮಾಡ್ಬಿಟ್ರೆ ಒಂದು 10 kg ಸೊಪ್ಪು ಸಿಗ್ತದೆ ಭೂಮಿಗೆ. 10 kg ಸೊಪ್ಪನ್ನ ಭೂಮಿಗೆ ಕೊಟ್ಟಾಗ ಭೂಮಿಯಲ್ಲಿ ಆರ್ಗಾನಿಕ್ ಕಾರ್ಬನ್ ಡೆವಲಪ್ ಆಗ್ತದೆ, ಮತ್ತೆ ಭೂಮಿ ನೀರನ್ನ ಇಟ್ಕೊಳ್ಳುವಂತ ಸಾಮರ್ಥ್ಯ ಹೆಚ್ಚಾಗ್ತದೆ. ಆಮೇಲೆ ವಾತಾವರಣ ನೋಡಿ ಎಷ್ಟು ಕೂಲ್ ಆಗಿದೆ ನೋಡಿ. ಇಂತಹ ಬಿಸಿಲಿನಲ್ಲೂ, ಗೌರಿಬಿದನೂರು ತಾಲೂಕಿನಲ್ಲಿ ಇರುವಂತ ಇಂಥ ಬಿಸಿಲಿನಲ್ಲೂ ನಾವಿಲ್ಲಿ ಆರಾಮಾಗಿ ಎಸಿಲಿ ಇದ್ದಂಗೆ ಇದ್ದೀವಿ. ಇಂಥದ್ನೆಲ್ಲ ನೀವು ಬಳಸ್ಕೊಂಡಾಗ ಮಾತ್ರ ಕೃಷಿಯಲ್ಲಿ ಯಶಸ್ವಿ ಆಗ್ತದೆ. ಆಮೇಲೆ ಕಾಂಟ್ರವರ್ಸಿ ಮಾಡೋದು, ಆಮೇಲೆ ಇದು ಯಾರು ತಗೊಳ್ತಾರೆ ಅನ್ನೋದು, ಎಲ್ಲಾರು ಮಾಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ ಹೇಳೋದು. ಎಲ್ಲಾರು ಮಾಡ್ತಾರೆ ಅಂತ ಹೇಳಿದ್ರೆ ನೀನ್ ಮಾಡ್ಬೇಕು ಫಸ್ಟ್. ಎಲ್ಲಾರ ಮೇಲೆ ನೀನ್ ಯಾಕೆ ಹೊತ್ಕೊಂಡಿದ್ಯಾ ಭಾರ? ನೀನ್ ಮಾಡೋದನ್ನ ಕಲ್ತು. ಹಾಗೆ ಇದೆಲ್ಲ ಸಂದರ್ಭ ಬಂದಾಗ ಒಂದೊಂದು ಮಾತುಗಳನ್ನ ಹೇಳ್ಬೇಕಾಗ್ತದೆ. ಏನ್ ಮಾಡ್ತೀವಿ, ಆ ನೋವು ನಮ್ಗೆ ಇನ್ನೂ ಹೋಗಿಲ್ಲ. ಹಾಗೆ ಇದೆಲ್ಲ ಇಂಗು ಗುಂಡಿ ತರ ಇದನ್ನ ಮಾಡ್ಕೊಂಡು ಇದು ಮಾಡ್ತಾ ಇದ್ವಿ. ಹಾಗೆ ನೆಕ್ಸ್ಟ್ ಒಂದು ಸೋಲಾರ್ ಮಾಡ್ಕೊಳ್ಬೇಕು ಅಂತ ಹೇಳಿ ಒಂದು ಇದನ್ನ ಮಾಡಿದ್ದಾರೆ. ಸೋಲಾರ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು. ಆಮೇಲೆ ಇಲ್ಲಿ ನುಗ್ಗೆಕಾಯಿನೂ ಅಷ್ಟೇ ನೋಡಿ, ತುಂಬಾ ನುಗ್ಗೆಕಾಯಿ ಇದೆಲ್ಲ ನಿಮ್ಗೆ ಒಳ್ಳೆ ದಷ್ಟಪುಷ್ಟವಾದ ನುಗ್ಗೆಕಾಯಿ ಬಂದಿದೆ. ಹಾಗೆ ಡ್ರಮ್ಗಳನ್ನೆಲ್ಲ ಇಲ್ಲಿ ನಾವು ಇಲ್ಲಿ ಇಟ್ಕೊಂಡಿದೀವಿ. ಎಲ್ಲಾ ಕಡೆ ಅಷ್ಟೇ ಒಂದ್ ಲೈನ್ ಅಗಸೆ, ಒಂದ್ ಲೈನ್ ಗ್ಲೀಸ್ ಇದೆ, ಒಂದ್ ಲೈನ್ ನುಗ್ಗೆ, ಒಂದ್ ಲೈನ್ ಅಗಸೆ, ಒಂದ್ ಲೈನ್ ಗ್ಲೀಸ್ ಇದೆ, ಒಂದ್ ಲೈನ್ ನುಗ್ಗೆ. ಹೀಗೆ ತೋಟ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕೆಲವೊಮ್ಮೆ ಕಾರ್ಮಿಕರು ಕೈ ಕೊಟ್ಬಿಡ್ತಾರೆ. ಕೈ ಕೊಟ್ಬಿಟ್ರು ನಾವೇನ್ ಮಾಡೋದಂದ್ರೆ ಪಕ್ಕಂತ ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇವತ್ತು ಪ್ರಜೆಗಳಿದ್ರೆ ಪ್ರಭುಗಳು, ಪ್ರಜೆಗಳು ಸ್ವಲ್ಪ ವೀಕ್ ಆಯ್ತು ಅಂತಂದ್ರೆ ಪ್ರಭು ಏನು ಮಾಡಕ್ ಆಗಲ್ಲ. ಅದೇ ಕೆಲವೊಮ್ಮೆ ಅದು ಉಲ್ಟಾ ಆಗ್ಬಿಡ್ತದೆ. ಈಗ ಡ್ರಮ್ಗಳಲ್ಲೆಲ್ಲ ನಮ್ಗೆ ಏನೇನ್ ಬೇಕಾದ್ನ ಇಲ್ಲಿ ಇಟ್ಕೊಳಕ್ಕೆ ಅಂತ ಹೇಳಿ ಒಂದು ವ್ಯವಸ್ಥೆ ಇಲ್ಲಿ ಮಾಡಿದೆ. ಹಾಗೆ ನುಗ್ಗೆಕಾಯಿನೂ ಅಲ್ಲಿ ಚೆನ್ನಾಗಿ ಬರ್ತಾ ಇದೆ. ಇದು ನಿಮ್ಗೆ ರಸ್ತೆಯಲ್ಲಿ ಮಾತ್ರ ನಿಮ್ಗೆ ಈ ತರ ಬಿಸಿ ಕಾಣೋದು. ತೋಟದ ಒಳಗಡೆ ಹೋದ್ರೆ ಫುಲ್ ಒಳ್ಳೆಯ ವಾತಾವರಣ, ಒಳ್ಳೆಯ ತಂಪು ಇಲ್ಲಿ ಬರ್ತದೆ. ನಮಸ್ತೆ.